ಒಳಗೆ ಯಾರಿದ್ದೀರಿ? ಯಾರದು? ಕಾಳಿದಾಸ ಮಹಾಕವಿಗಳು. ದಯಮಾಡಿಸ್ಬೇಕು, ದಯಮಾಡಿಸ್ಬೇಕು. ಬಡವರ ಮನೆಗೆ ಭಾಗ್ಯ ದೇವತೆ ಬಂದ ಹಾಗಾಯ್ತು. ಭಾಗ್ಯ ದೇವತೆ ಹೆಣ್ಣು, ಈಗ ಇಲ್ಲಿಗೆ ಬಂದಿರೋ ನಾನು ಗಂಡು. ನಮಗೆ ಬೇಕಾಗಿರುವುದು ಗಂಡೆ. ಅಬ್ಬಾ, ಎಂಥ ಅದೃಷ್ಟ! ನಿಮ್ಮ ಪಾದ ಸ್ಪರ್ಶದಿಂದ ನನ್ನ ಮನೆ ಪಾವನವಾಯ್ತು. ಬನ್ನಿ, ಕುಳಿತುಕೊಳ್ಳಿ. ಕವಿಗಳ ಕಣ್ಣುಗಳು ಏನನ್ನೋ ಹುಡುಕುತ್ತಿರುವಂತಿದೆ. ಏನೆಂದು ತಿಳಿಸಿದರೆ ಈ ದಾಸಿ ಏನು ಉಪಚಾರ ಬೇಕಾದ್ರೂ ಮಾಡಲು ಸಿದ್ಧ. ಅವಳೆಲ್ಲಿ? ಇಲ್ಲೇ ಇದ್ದೀನಲ್ಲ. ನೀನಲ್ಲ, ಅವಳು. ಅವಳು ಅಂದರೆ? ನಿನ್ನೆ ಹುಣ್ಣಿಮೆ ರಾತ್ರಿ ಪುರುಷ ವೇಷದಲ್ಲಿದ್ದ ಒಂದು ಸುಂದರವಾದ ಹೆಣ್ಣನ್ನು ನೀನು ಅಡ್ಡಗಟ್ಟಿದೆಯಲ್ಲವೇ? ಹಾಗಾದ್ರೆ ಕೈ ಚಪ್ಪಾಳೆ ತಟ್ಟಿ ನಕ್ಕವರು ನೀವೇ ಏನು? ಎಲ್ಲಿ ಅವಳು? ಏಕೆ, ಅವಳೇ ಬೇಕೇನು? ನಾನಿಲ್ಲವೇ? ನೀನು ಇದ್ದೀಯೇ. ನಾನು ನಿಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣುತ್ತಿಲ್ಲವೇ? ಯಾರು ಹಾಗೆಂದವರು? ಆದರೆ ನನ್ನ ಕಣ್ಣುಗಳು ಮೊದಲು ಕಂಡದ್ದು ಅವಳನ್ನು. ನಾನು ಅಷ್ಟೇ. ತಾವು ಈ ಮನೆಗೆ ಬಂದ ಮೇಲೆ ನಾನು ಕಂಡದ್ದು ನಿಮ್ಮನ್ನೇ. ಹಾಗೇನು? ನಿನ್ನ ಹೆಸರು? ರತ್ನಕಲೆ. ರತ್ನಕಲೆ, ಎಂಥ ಸೊಗಸಾದ ಹೆಸರು. ರತ್ನ ಬಹುಶ್ರೇಷ್ಠವಾದದ್ದು. ರತ್ನಕಲೆ ಅವಳೆಲ್ಲಿ? ಅವಳು 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 ನೀವು ತಿಳಿದಿರೋ ಹಾಗೆ ಅವಳು ಅಷ್ಟು ಸುಲಭವಾಗಿ ಸಿಗೋಲ್ಲ. ಏಕೆ? ಅವಳು ನಮ್ಮ ದ್ವೇಷಿ ಅಲ್ಲ. ಓಹೋ, ಹಾಗಾದ್ರೆ ನಾನು ಅವಳನ್ನು ನೋಡಲು ಸಾಧ್ಯವೇ ಇಲ್ಲ. ಸರಿ, ನಾನು ಬರ್ತೇನೆ. ಒಳ್ಳೇದು. ಅಯ್ಯೋ, ಇದೆಲ್ಲ ಯಾಕೆ ಬೇಕಾಗಿತ್ತು? ಇಲ್ಲೋಡಿ ಇಲ್ಲೋಡಿ, ಎಲ್ಲಿ ಹೋಗ್ತಿದ್ದೀರಿ? ನೋಡಿ, ನೀವಲ್ದೆ ಬೇರೆ ಯಾರು ಅವಳನ್ನು ನೋಡಲು ಸಾಧ್ಯ? ಬನ್ನಿ, ದಯಮಾಡಿಸಿ ಬನ್ನಿ. ಕಲಾದರೆ, ಕಲಾದರೆ, ನಿನ್ನಿಂದ ನಾನೊಂದು ದೊಡ್ಡ ಆಪತ್ನಲ್ಲಿ ಸಿಕ್ಬಿಟ್ಟೆ. ಏಕೆ? ಭೋಜರಾಜನ ಆಸ್ಥಾನದಲ್ಲಿ ಕಾಳಿದಾಸ ಎಂಬ ಮಹಾಕವಿ ಇದ್ದಾನೆ. ಯಾರ ಗ್ರಹಚಾರವೋ ಏನೋ, ಅವನು ನಿನ್ನ ನೋಡ್ಬಿಟ್ಟಿದ್ದಾನೆ. ಆಮೇಲೆ ನೇರವಾಗಿ ಇಲ್ಲಿಗೆ ಬಂದು ನಿನ್ನ ಪರಿಚಯ ಮಾಡಿಸ್ಕೊಡು ಅಂತ ಹಠ ಹಿಡ್ತಿದ್ದಾನೆ. ಸಾಧ್ಯವಿಲ್ಲ ಎಂದು ಎಷ್ಟೋ ಹೇಳಿದೆ, ಕೇಳ್ತಾ ಇಲ್ಲ ಅವನು. ಮೊದ್ಲೇ ಮಹಾರಾಜರ ಆಶ್ರಿತರು, ಕೋಪಿಸ್ಕೊಂಡ್ರೆ ಏನ್ ಅನಾಹುತ ಆಗುತ್ತೋ ಏನೋ. ಕಲಾದರೆ, ಕಲಾದರೆ, ನೀನೇ ರಕ್ಷಿಸ್ಬೇಕು ನನ್ನನ್ನ. ಈಗ ಎಲ್ಲಿದ್ದಾರೆ? ಇಲ್ಲೇ, ನಿನ್ನ ನಿರೀಕ್ಷೆಯಲ್ಲೇ. ಸರಿ, ಬರ ಹೇಳು. ಹಾಗ ಸರಿ. ಮೋಡದ ಮರೆಯಲ್ಲಿ ಕಾಣುವ ಚಂದ್ರನಂತೆ ತೆರೆಯ ಹಿಂದಿರುವ ಸೌಂದರ್ಯವೇ ಕಣ್ಣುಗಳನ್ನು ಕೋರೈಸುತ್ತಿದೆ. ಇನ್ನು ಆ ತೆರೆಯನ್ನು ಸರಿಸಿದರೆ ಶರತ್ ಚಂದ್ರನಂತಿರುವ ಮುಖ, ಕಮಲಗಳನ್ನು ನಾಚುವಂತಹ ಕಣ್ಣುಗಳು, ಅರೆ ಬಿರಿದ ಹವಳದ ಹೂವಿನಂತಿರುವ ತುಟಿಗಳು, ಅಮೃತ ಕಳಶಗಳನ್ನು ಹೊತ್ತು ಸುರಕನ್ನಿಕೆಯಂತಿರುವ ಸೌಂದರ್ಯ ರಾಶಿಯೇ, ನೀನು ನಿಜವಾಗಿಯೂ ಬ್ರಹ್ಮನ ಸೃಷ್ಟಿಯಲ್ಲ, ಪುಷ್ಪಾಕಾರನಾದ ವಸಂತನೋ ಇಲ್ಲವೇ ಶೃಂಗಾರ ವೀರನಾದ ಮನ್ಮಥನೋ ನಿನ್ನನ್ನು ನಿರ್ಮಿಸಿರಬೇಕು. ಚೆಲುವೆ, ಯಾಕೆ ಕಣ್ಣೀರು? ಇದು ಆನಂದದ ಕಣ್ಣೀರು. ನನ್ನ ಆಸೆ ಎಷ್ಟು ಸುಲಭವಾಗಿ ಸಫಲವಾಗೋದೆಂದು ನಿರೀಕ್ಷಿಸಿರಲಿಲ್ಲ. ಆಸೆ? ಯಾವ ಆಸೆ?
ನಿಮ್ಮನ್ನು ಕಾಣುವ ಆಸೆ, ಕಂಡು ಮಾತಾಡುವ ಆಸೆ, ಮಾತಾಡಿ ಜನ್ಮ ಸಾರ್ಥಕ ಮಾಡಿಕೊಳ್ಳುವ ಆಸೆ. ಈ ಅಪರಿಚಿತನಲ್ಲಿ ನಿನಗಷ್ಟು ವಿಶ್ವಾಸವೇ? ನೀವು ನನಗೆ ಅಪರಿಚಿತರೇ? ಅಂದ್ರೆ ನನ್ನ ಪರಿಚಯ ನಿನಗಿದೆಯೇ? ನಾನು ಯಾರೆಂದು ನಿಮಗೆ ಗೊತ್ತಿಲ್ಲವೇ? ಓಹೋ, ಗೊತ್ತಿದೆ. ಯಾರು ಹೇಳಿ? ಹೆಣ್ಣು, ನನ್ನ ಹೃದಯವನ್ನು ಕದ್ದ ಹೆಣ್ಣು, ನನಗೆ ಪ್ರೇಮದ ಮತ್ತು ಬರಿಸಿದ ಹೆಣ್ಣು, ಕಾವ್ಯ ಕನ್ನಿಕೆಯನ್ನು ಆರಾಧಿಸುತ್ತಿದ್ದ ನನ್ನ ಮನವನ್ನು ಹುಚ್ಚೆಬ್ಬಿಸಿ ನನ್ನನ್ನು ಅಲೆದಾಡುವಂತೆ ಮಾಡಿದ ಹೆಣ್ಣು. ಹಾಗಾದ್ರೆ ನೀವು ಯಾರು? ನಾನೇ? ಕಾಣುವುದಿಲ್ಲವೇ? ನಿನ್ನನ್ನು ಹುಡುಕಿಕೊಂಡು ಬಂದಿರುವ ನಾನೊಬ್ಬ ಗಂಡು. ನಿಮಗಿನ್ನೂ ಮದುವೆಯಾಗಿಲ್ಲವೇ? ಇಲ್ಲ. ನಿಮ್ಮ ತಂದೆ ತಾಯಿ ಬಂಧು ಬಳಗ? ಗೊತ್ತಿಲ್ಲ. ಊರು? ಊರು? ನಾನು ಯಾವ ಊರು? ಯಾವುದೂ ನೆನಪಿಲ್ಲ. ನಾನು ಕಣ್ಣು ಬಿಟ್ಟಾಗ ಮೊದಲು ಕಂಡದ್ದು ಲೋಕಮಾತೆ ನನ್ನ ತಾಯಿ ಮಹಾಕಾಳಿಯನ್ನು. ಆ ತಾಯಿ ಮಾತೃ ವಾತ್ಸಲ್ಯದಿಂದ ನನ್ನನ್ನು ಹರಿಸಿದ ಮೇಲೆ ದೇಶ ಸಂಚಾರ ಮಾಡುತ್ತಾ ನಾನೀ ಧಾರಾನಗರಕ್ಕೆ ಬಂದೆ. ಭೋಜರಾಜನ ಆಶ್ರಯ ಪಡೆದೆ. ಅಂದು ಬೆಳದಿಂಗಳ ರಾತ್ರಿ ಅನಿರೀಕ್ಷಿತವಾಗಿ ನಿನ್ನನ್ನು ಕಂಡೆ. ನಿನ್ನ ಅಂದಕ್ಕೆ ಬೆರಗಾದೆ. ಹೊಸ ಆಸೆಗಳ ಭಾರದಿಂದ ನೊಂದೆ ನಿನ್ನನ್ನೇ ಹರಸುತ್ತಾ ಇಲ್ಲಿಗೆ ಬಂದೆ. ದಾಹದಿಂದ ಬಂದಿದ್ದೇನೆ. ಪ್ರೇಮ ಸುಧಿಯನ್ನು ಕುಡಿಸುವೆಯಾ? ಇಲ್ಲ ನಿರಾಶೆ ವಿಷವನ್ನು ನುಡಿಸುವೆಯಾ? ಎಲ್ಲೋ ಕೊರಕೆ ಹೊಡೆಯ ಗೂಬೆ ಸಿಕ್ಕಿದ. ಯಾರು? ಕಾಳಿದಾಸ. ಹಿಡ್ಕೊಳ್ಳಿ, ಭದ್ರಾಗಿ ಹಿಡ್ಕೊಳ್ಳಿ, ಬಿಡಬೇಡಿ. ಅವನ ಬಿಡ್ತೀನೇನು? ಬುಗುರಿ ಬುಗುರಿ ಆಡಿಸಿದಾಗ ಆಡಿಸ್ತೀನಿ. ಕಾಳಿದಾಸ ವೇಶ್ಯ ಲಪಟಾಟ ನಗರದಲ್ಲಿ ಡಂಗೂರದ ಮೂಲಕ ಪ್ರಚಾರ ಮಾಡಿಸ್ತೀನಿ. ಅಯ್ಯೋ, ಯಾಕೋ? ತರಲೆ ಮಾಡೋ ಬುದ್ಧಿ ಇದೆಯಾ ಹೊರತು ನಂಬಿಸಿ ಭಲೆ ಅನ್ಸ್ಕೊಳ್ಳೋ ಜಾಣತನವೇ ಇಲ್ವಲ್ಲ ಗುರುಗಳೇ ನಿಮ್ಗೆ? ಹಾಗಂದ್ರೆ ಸುಮ್ಮನೆ ಅವನ ಮೇಲೆ ದೂರ ಹೇಳಿದ್ರೆ ಪ್ರಭುಗಳು ನಂಬಿಡ್ತಾರ? ಹಾಗಾದ್ರೆ ಏನ್ ಮಾಡ್ಬೇಕು ಅಂತೀಯ? ಕಾಳಿದಾಸ ಅವಳ ಜೊತೆ ಮೈಮರ್ತಿರ ಸಮಯ ನೋಡಿ ಸಾಕ್ಷಿ ಸಮೇತ ಹಿಡಿದುಕೊಟ್ಟು ಬಿಡಿ. ಸ್ವರ್ಗ ಸದೃಶಂ ಈ ಮಂದಿರಂ, ಶೃಂಗಾರ, ಸೌಂದರ್ಯ. ಅಯ್ಯೋ, ಇದಲ್ಲವೇ ಆ ಬ್ರಹ್ಮನ ಚಾತುರ್ಯ. ಯಾವುದು ಕವಿಗಳೇ? ಆಹಾ, ಆ ಬ್ರಹ್ಮನು ನಿನ್ನ ದೇಹದ ಅಂಗಾಂಗಗಳನ್ನು ಅದೆಷ್ಟು ಶೃಂಗಾರವಾಗಿ ಶೃಂಗರಿಸಿದ್ದಾನೆ. ನೀನು ಹೀಗೆಯೇ ನಗು ನಗುತ್ತಾ ಇದ್ದರೆ ಆ ಪೂರ್ಣಚಂದ್ರನು ಸಹ ನಾಚಿಕೊಳ್ಳುತ್ತಾನೆ. ನಾನು ಅಷ್ಟು ಅಂದವಾಗಿದ್ದೀನಿ? ಅದೇನು ಹೇಳಲಿ, ನಿನ್ನನ್ನು ವರ್ಣಿಸಲು ಶಬ್ದಕೋಶದಲ್ಲಿ ಪದಗಳೇ ಇಲ್ಲ. ನೀವು ಮಹಾರಸಿಕರು. ಈ ನಿನ್ನ ಸೌಂದರ್ಯವನ್ನು ನೋಡುತ್ತಿದ್ದರೆ ಎಂಥ ನಪುಂಸಕನು ರಸಿಕನಾಗಿ ಬಿಡುತ್ತಾನೆ. ಗುರುಗಳೇ, ಹಾಗಾದ್ರೆ ನೀವು ಏನಾಗಾರ್ತದ? ನಿಮ್ಮನ್ನು ನೀವೇ ಅಂದುಕೊಳ್ತಿರಲ್ಲ ಗುರುಗಳೇ. ನಿಲ್ಸಲ್ಲಿ ತಲೆರಕ್ಕೆ. ನೀನ್ ಯಾಕೆ ಬಂದೆ? ನೀವ್ಯಾಕೆಲ್ಲೇ ಬಂದ್ರಿ? ನಾನು ಇವಳಿಗೆ ಸಂಸ್ಕೃತ ಪಾಠ ಹೇಳ್ಕೊಡ್ತಾ ಇದ್ದೀನಿ. ಅರ್ಥವಾಯ್ತು. ಪಾಠ ಮುಂದುವರಿಯಲಿ. ಅದಕ್ಕೆ ಪ್ರಸಂಗಿ. ಅದನ್ನೇ ಹೇಳಿದ್ದು ಗುರುಗಳೇ, ಪ್ರಸಂಗ ಸ್ವಲ್ಪ ಅಧಿಕವಾಗಿಯೇ ನಡೀಲಿ ಅಂತ. ಜರಗ್ಲಿ. ಮಾರ್ಜಾಲ ಮುಂಡೆ ಇದು. ವಾಸನೆ ಕಂಡು ಹಿಡ್ಕೊಂಡು ಬಂದು ನುಗ್ಗಿ ಬಿಡುತ್ತೆ. ನಾನು ಎಲ್ಲಿದ್ರಲ್ಲಿ. ಅವರು ನಿಮ್ಮ ಶಿಷ್ಯರೇ? ಹೌದು. ಅಪ್ಪ, ಎಷ್ಟು ಮುದ್ದಾಗಿದ್ದಾರೆ.
ಸದಾ ಕಣ್ಣಲ್ಲೇ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ ಸದಾ ಕಣ್ಣಲ್ಲೇ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ ಸದಾ ಕಣ್ಣಲ್ಲೇ ಪ್ರಣಯದ ಕವಿತೆ ಹಾಡುವೆ ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬೆಗಳಂತೆ ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬೆಗಳಂತೆ ನಾಸಿಕವು ಸಂಪಿಗೆಯಂತೆ ನೀ ನಗಲು ಹೂ ಬಿರಿದಂತೆ ನಾಸಿಕವು ಸಂಪಿಗೆಯಂತೆ ನೀ ನಗಲು ಹೂ ಬಿರಿದಂತೆ ನಡೆಯುತ್ತಿರೆ ನಾಟ್ಯದಂತೆ ನಡೆಯುತ್ತಿರೆ ನಾಟ್ಯದಂತೆ ರತಿಗೆ ಧರೆಗಿಳಿದಂತೆ ಈ ಹಂತಕ್ಕೆ ಸೋತೆನು ಸೋತೆ ನಾನು ಸದಾ ಕಣ್ಣಲ್ಲೇ ಪ್ರಣಯದ ಕವಿತೆ ಹಾಡುವೆ ಸದಾ ಕಣ್ಣಲ್ಲೇ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ ಸದಾ ಕಣ್ಣಲ್ಲೇ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ ಸದಾ ಕಣ್ಣಲ್ಲೇ ಪ್ರಣಯದ ಕವಿತೆ ಹಾಡುವೆ ಅಭಿಜ್ಞಾನ ಶಾಕುಂತಲ ಅಭಿಜ್ಞಾನ ಶಾಕುಂತಲ ಅಭಿಜ್ಞಾನ ಶಾಕುಂತಲ ಕಣ್ವಾಶ್ರಮಕ್ಕೆ ಸೇರಿದ ಪ್ರದೇಶ. ಇಲ್ಲಿ ಯಾವ ಪ್ರಾಣಿಯನ್ನು ಕೊಲ್ಲಬಾರದು.
ನಿಲ್ಲಿಸಿ ನಿಲ್ಲಿಸಿ. ಓಹ್, ದುಷ್ಯಂತ ಮಹಾರಾಜನಿಗೆ ಮಂಗಳವಾಗಲಿ. ಪೂಜ್ಯರೇ, ಕಣ್ವ ಮಹರ್ಷಿಗಳ ಆಶ್ರಮದಲ್ಲಿರುವರೇ? ಇಲ್ಲ, ಯಜ್ಞ ಕಾರ್ಯಕ್ಕಾಗಿ ಈ ದಿನ ಸೋಮತೀರ್ಥಕ್ಕೆ ಹೋಗಿರುವರು. ತಾವು ಆಶ್ರಮವನ್ನು ಪ್ರವೇಶಿಸಿ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿ ಹೋಗಬೇಕು. ಅಗತ್ಯವಾಗಿ ತಾವು ದಯಮಾಡಿಸಿ ಸ್ವಲ್ಪ ಸಮಯ ಕಳೆದು ನಾವು ಆಶ್ರಮಕ್ಕೆ ಬರುತ್ತೇವೆ. ಆಗಬಹುದು.